ಪ್ರಮುಖವಾಗಿ 3 ಟಾಪ್ ಸ್ಟೋರೀಸ್ಗಳು. ಮೊದಲನೇದಾಗಿ ಪವರ್ ಫೈಟ್ ನೋಡಿ, ಇಲ್ಲಿ ಗಮನಿಸಬೇಕಾದಂತ ವಿಚಾರ. ಇದಕ್ಕಿಂತ ಮುಂಚಿತವಾಗಿ ಸಾರಥಿಗೆ ಸುಪ್ರೀಂ ಶಾಕ್. ಯಾಕಂತ ಹೇಳಿದ್ರೆ ದರ್ಶನ್ನ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಈಗ ಜಾಮೀನಿನ ಅವಧಿ ಮುಗಿತಾ ಬಂತು. ಈಗ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿದೆ ಸರ್ಕಾರ. ಮುಂದಿನ ಟಾಪ್ ಸ್ಟೋರಿ ಪವರ್ ಫೈಟ್ ನೋಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ 2 ಪವರ್ ಸೆಂಟರ್ಗಳು, ಒಂದು ಸಿದ್ದರಾಮಯ್ಯ, ಮತ್ತೊಂದು ಡಿ.ಕೆ. ಶಿವಕುಮಾರ್. ಇವರಿಬ್ಬರ ನಡುವಿನ ತಿಕ್ಕಾಟದ ಪಿನ್ ಟು ಪಿನ್ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಮುಂದಿನದ್ದು 3ನೇ ಟಾಪ್ ಸ್ಟೋರಿ. ಸಿಎಂಗೆ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯನವರಿಗೆ ಮೂಡ ಹಗರಣದಲ್ಲಿ ಈಗ ಮೇಲಿಂದ ಮೇಲೆ ಒಂದೊಂದೇ ಸಂಕಷ್ಟಗಳು. ಇದೆಲ್ಲದರ ಕುರಿತಾಗಿ ಇವತ್ತಿನ ವಿಶೇಷ ಬುಲೆಟಿನ್ ನಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ ನೋಡೋಣ ಬನ್ನಿ. ಏನ್ ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳಕ್ ಆಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯ್ತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಏನ್ ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳಕ್ ಆಗ್ತದಾ? ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ, ಸಿಎಂ ಮಾತೆ ಅಂತಿಮ ಎಂದ ಡಿಕೆಶಿ. ಅಧಿಕಾರ ಹಸ್ತಾಂತರ ಚರ್ಚೆಗೆ ಬ್ರೇಕ್. ಮೂಡ ಸಂಕಷ್ಟದಲ್ಲಿ ಸಿಲುಕಿದ ಸಿಎಂ. ಮೂವರು ವಕೀಲರಿಂದ ಪ್ರಬಲ ವಾದ. ವಿಚಾರಣೆ ಜನವರಿ 25ಕ್ಕೆ ಮುಂದೂಡಿದ ಹೈಕೋರ್ಟ್. ಪ್ರವೀಣ್ ನಿಠಾರ್ ಆರೋಪಿಗಳ ಮನೆ ಮೇಲೆ ದಾಳಿ. ನೌಷದ್ನ ಪತ್ನಿ, ಮಕ್ಕಳು ಪರಾರಿ. ದಕ್ಷಿಣ ಕನ್ನಡದ ಕುವೆಟ್ಟು ಗ್ರಾಮದಲ್ಲಿ ಎನ್ಐಎ ತಲಾಶ್. ಮೈಶುಗರ್ ವಿರುದ್ಧ ಮತ್ತೆ ಬೀದಿಗಿಳಿದ ನೌಕರರು. ಕಬ್ಬು ಬೆಳೆಗಾರರ ಬಳಿಕ ನೌಕರರಿಂದಲೂ ಪ್ರೊಟೆಸ್ಟ್. ಮಂಡ್ಯದಲ್ಲಿ ಬಾಕಿ ವೇತನ ಪಾವತಿಸುವಂತೆ ಪಟ್ಟು. ಪ್ರಮುಖವಾಗಿ 3 ಟಾಪ್ ಸ್ಟೋರೀಸ್ಗಳು. ಮೊದಲನೇದಾಗಿ ಪವರ್ ಫೈಟ್ ನೋಡಿ, ಇಲ್ಲಿ ಗಮನಿಸಬೇಕಾದಂತ ವಿಚಾರ. ಇದಕ್ಕಿಂತ ಮುಂಚಿತವಾಗಿ ಸಾರಥಿಗೆ ಸುಪ್ರೀಂ ಶಾಕ್. ಯಾಕಂತ ಹೇಳಿದ್ರೆ ದರ್ಶನ್ನ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಈಗ ಜಾಮೀನಿನ ಅವಧಿ ಮುಗಿತಾ ಬಂತು. ಈಗ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಮಾಡಿದೆ ಸರ್ಕಾರ. ಮುಂದಿನ ಟಾಪ್ ಸ್ಟೋರಿ ಪವರ್ ಫೈಟ್ ನೋಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ 2 ಪವರ್ ಸೆಂಟರ್ಗಳು, ಒಂದು ಸಿದ್ದರಾಮಯ್ಯ, ಮತ್ತೊಂದು ಡಿ.ಕೆ. ಶಿವಕುಮಾರ್. ಇವರಿಬ್ಬರ ನಡುವಿನ ತಿಕ್ಕಾಟದ ಪಿನ್ ಟು ಪಿನ್ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ. ಮುಂದಿನದ್ದು 3ನೇ ಟಾಪ್ ಸ್ಟೋರಿ. ಸಿಎಂಗೆ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯನವರಿಗೆ ಮೂಡ ಹಗರಣದಲ್ಲಿ ಈಗ ಮೇಲಿಂದ ಮೇಲೆ ಒಂದೊಂದೇ ಸಂಕಷ್ಟಗಳು. ಇದೆಲ್ಲದರ ಕುರಿತಾಗಿ ಇವತ್ತಿನ ವಿಶೇಷ ಬುಲೆಟಿನ್ ನಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ ನೋಡೋಣ ಬನ್ನಿ. ಏನ್ ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳಕ್ ಆಗ್ತದಾ? ಸೊ ನೆನ್ನೆ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ. ಆಯ್ತು, ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ. ಏನ್ ಮಾತಾಡಿದ್ದೇವೆ ಅಂತ ಬಹಿರಂಗ ಹೇಳಕ್ ಆಗ್ತದಾ? ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ, ಸಿಎಂ ಮಾತೆ ಅಂತಿಮ ಎಂದ ಡಿಕೆಶಿ. ಅಧಿಕಾರ ಹಸ್ತಾಂತರ ಚರ್ಚೆಗೆ ಬ್ರೇಕ್. ಮೂಡ ಸಂಕಷ್ಟದಲ್ಲಿ ಸಿಲುಕಿದ ಸಿಎಂ. ಮೂವರು ವಕೀಲರಿಂದ ಪ್ರಬಲ ವಾದ. ವಿಚಾರಣೆ ಜನವರಿ 25ಕ್ಕೆ ಮುಂದೂಡಿದ ಹೈಕೋರ್ಟ್. ಪ್ರವೀಣ್ ನಿಠಾರ್ ಆರೋಪಿಗಳ ಮನೆ ಮೇಲೆ ದಾಳಿ. ನೌಷದ್ನ ಪತ್ನಿ, ಮಕ್ಕಳು ಪರಾರಿ. ದಕ್ಷಿಣ ಕನ್ನಡದ ಕುವೆಟ್ಟು ಗ್ರಾಮದಲ್ಲಿ ಎನ್ಐಎ ತಲಾಶ್. ಮೈಶುಗರ್ ವಿರುದ್ಧ ಮತ್ತೆ ಬೀದಿಗಿಳಿದ ನೌಕರರು. ಕಬ್ಬು ಬೆಳೆಗಾರರ ಬಳಿಕ ನೌಕರರಿಂದಲೂ ಪ್ರೊಟೆಸ್ಟ್. ಮಂಡ್ಯದಲ್ಲಿ ಬಾಕಿ ವೇತನ ಪಾವತಿಸುವಂತೆ ಪಟ್ಟು.